ಎಲ್ಲರಿಗೂ ನಮಸ್ತೆ. ಈ ವಿಡಿಯೋದಲ್ಲಿ ನಾನು ಗರ್ಭಿಣಿಯರಿಗೆ ಮುಖ್ಯವಾದಂಥ 5 ಅಂಶಗಳ ಬಗ್ಗೆ ಮಾಹಿತಿ ನೀಡ್ತೀನಿ. ಮಗುವಿನ ಬೆಳವಣಿಗೆ ಮತ್ತು ಆರೋಗ್ಯಕ್ಕೆ ಪೌಷ್ಟಿಕ ಆಹಾರವನ್ನು ಸೇವಿಸಬೇಕು. ಸೊಪ್ಪು, ತರಕಾರಿ, ಮೊಟ್ಟೆ, ಹಾಲು ಇದೆಲ್ಲವನ್ನು ದೈನಂದಿನ ಚಟುವಟಿಕೆಯಲ್ಲಿ ಅಳವಡಿಸ್ಕೊಳ್ಬೇಕಾಗತ್ತೆ. ನಾನ್ ವೆಜಿಟೇರಿಯನ್ಸ್ ಆಗಿದ್ದರೆ ಚಿಕನ್ನ ಸ್ವಲ್ಪ ಮಟ್ಟಿಗೆ ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡಿ. ನೆಕ್ಸ್ಟು ಎಕ್ಸಸೈಸ್. ಸಣ್ಣ ಪುಟ್ಟ ಎಕ್ಸಸೈಸ್ನ ಮಾಡೋಕ್ಕೆ ಟ್ರೈ ಮಾಡಿ. ರಿಸ್ಕಿ ಎಕ್ಸಸೈಸಸ್ ಫಸ್ಟ್ ಟ್ರೈಮೆಸ್ಟ್ರಲ್ಲಿ ಚಾನ್ಸಸ್ ಬೇಡ. ಮೆಡಿಟೇಷನ್ ತುಂಬ ಒಳ್ಳೆಯದು. ಆ್ಯಂಡ್ ಬ್ರೀತ್ ಇನ್ ಬ್ರೀತ್ ಔಟ್ ನಾರ್ಮಲ್ ಡೆಲಿವರಿಲಿ ತುಂಬಾ ಹೆಲ್ಪ್ ಆಗುತ್ತೆ. ನಿದ್ದೆ ಇದು ತುಂಬ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ರಾತ್ರಿ 8 ಅವರ್ ನಿದ್ದೆ ಮತ್ತು ಬಿಡು ಸಮಯದಲ್ಲಿ ಅಟ್ಲೀಸ್ಟ್ 1 ಅವರ್ ನಿದ್ದೆ ಮಾಡೋದ್ರಿಂದ ಆರೋಗ್ಯಕ್ಕೆ ಮತ್ತು ಮಗು ಬೆಳವಣಿಗೆಗೆ ತುಂಬ ಉಪಯುಕ್ತ. ಮತ್ತು ನಿಮ್ಮ ಲೆಫ್ಟ್ ಸೈಡ್ನಲ್ಲಿ ಮಲಗೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ. ಅಂದರೆ ನಮ್ಮ ಊಟ ಜೀರ್ಣಕ್ರಿಯೆ ಚೆನ್ನಾಗಾಗತ್ತೆ. ಜೊತೆಗೆ ಮಗುವಿಗೆ ಫುಡ್ ಸಪ್ಲೈ ಕೂಡ ಚೆನ್ನಾಗಿ ಆಗುತ್ತೆ. 4th ಪಾಯಿಂಟ್ ಬಂದು ಟ್ಯಾಬ್ಲೆಟ್ಸ್. ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡುವಂತಹ ಯಾವುದೇ ಟ್ಯಾಬ್ಲೆಟ್ಸ್ ಆಗಿದ್ರೂ ತೊಗೋಬೇಕಾಗತ್ತೆ. ಯಾವುದನ್ನು ಮಿಸ್ ಮಾಡಬಾರ್ದು. ಜನರಲಾಗಿ ಕೊಡುವಂತಹ ಕ್ಯಾಲ್ಶಿಯಂ, ಐರನ್ ಟ್ಯಾಬ್ಲೆಟ್ಸ್, ಫೋಲಿಕ್, DHA ಏನು ಅವರು ರೆಫರ್ ಮಾಡ್ತಾರಲ್ಲ, ನಮ್ಮ ಆರೋಗ್ಯಕ್ಕೆ ತಕ್ಕಂತೆ ಅವರು ನೋಡಿ ಕೊಡ್ತಾರೆ. ಸೊ ಅದನ್ನು ಮಿಸ್ ಮಾಡದೆ ತೊಗೊಬೇಕು. ಎಸ್ಪೆಷಲಿ ಕ್ಯಾಲ್ಶಿಯಂ, ಯಾಕಂದರೆ ನಮಗೆ ಇವಾಗ ಹಾರ್ಮೋನ್ಸ್ ಎಲ್ಲ ತುಂಬ ಬದಲಾಗ್ತಾ ಇರುತ್ತೆ. ಸೊ ಯಾವ ಮಾತ್ರನೂ ಮಿಸ್ ಮಾಡಬಾರ್ದು. ಬಿಕಾಸ್ ನಾವು ಎನರ್ಜಿಯಿಂದ ಇದ್ದರೆ ಮಾತ್ರ ನಮ್ಮ ಮಗುಗೂ ಕೂಡ ಎನರ್ಜಿ ಪಾಸ್ ಆನ್ ಆಗೋದು. ಸೊ ನಾವು ಫಸ್ಟು ನಮ್ಮನ್ನ ಕೇರ್ ಮಾಡ್ಕೊಬೇಕು. ಸೊ ಟ್ಯಾಬ್ಲೆಟ್ಸ್ನ ಮಿಸ್ ಮಾಡಬೇಡಿ. ಲಾಸ್ಟ್ ಬಟ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಪ್ರೆಗ್ನೆನ್ಸಿ ಟೈಮಲ್ಲಿ ನಾವು ಸ್ಟ್ರೆಸ್ ಯಾವುದೇ ಕಾರಣಕ್ಕೂ ಮಾಡ್ಕೊಬಾರ್ದು. ಸ್ಟ್ರೆಸ್, ಟೆನ್ಷನ್ಸ್ ಎಲ್ಲನೂ ಅವಾಯ್ಡ್ ಮಾಡಿ ನಾವು ಪಾಸಿಟಿವಿಟಿ ಬಗ್ಗೆ ಗಮನ ಕೊಡಬೇಕು. ಆದಷ್ಟು ಬುಕ್ಸ್ನ ಓದಿ, ಮೆಡಿಟೇಟ್ ಮಾಡಿ, ಹಾಗೂ ಮ್ಯೂಸಿಕ್ನ ಕೇಳಿ, ಪಾಸಿಟಿವ್ ಪೀಪಲ್ ಜೊತೆ ಇರೋಕ್ಕೆ ಟ್ರೈ ಮಾಡಿ. ಪಾಸಿಟಿವ್ ಮಾತಾಡಿ, ಪಾಸಿಟಿವ್ ಆಗಿರಿ. ನೆಗೆಟಿವ್ ಥಾಟ್ಸ್, ನೆಗೆಟಿವ್ ಪೀಪಲಿಂದ ಆದಷ್ಟು ದೂರ ಇರಿ. ಪ್ರೆಗ್ನೆನ್ಸಿ ಅನ್ನೋದು ಒಂದು ವಂಡರ್ಫುಲ್ ಜರ್ನಿ. ಅದನ್ನು ಪಾಸಿಟಿವಿಟಿಯಲ್ಲಿ ಕೂಡಿಸಿ ಪಾಸಿಟಿವ್ ಆಗಿರಿ. ನಿಮ್ಮ ಪ್ರೆಗ್ನೆನ್ಸಿ ಆರೋಗ್ಯಕರವಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.